ML ಆಶೇಷಯ್ಯ ಬ್ಯಾಟ್ರಾಯನಪುರದಿಂದ ಬಂದಿದ್ದೀನಿ. ನಮಗೆ ಶರವಣ ಅವರು ತುಂಬ ಚಿರಪರಿಚಿತರು. ನಾವು ಮಹಾಮಂಡಳಿಯಲ್ಲಿ ಕೆಲಸ ಮಾಡಿದ್ದೀವಿ. ಅವರು ನಮ್ಮ ಬ್ಯಾಟ್ರಾಯನಪುರ ವಾಸವಿ ದೇವಸ್ಥಾನಕ್ಕೆ ಒಂದು ಮೇನ್ ಬಾಗಿಲು ಅವರು ಸುಮಾರು ಒಂದು ದೇಣಿಗೆ ಕೊಟ್ಟಿದ್ದಾರೆ. ಅವರಿಗೆ 55 ವರ್ಷ ಆಗಿದೆ. ತುಂಬ ಸಂತೋಷ. ಅವ್ರ ಜೊತೆಯಲ್ಲಿ ತುಂಬ 10 ವರ್ಷದಿಂದ ನಾವಿದ್ದೀವಿ ಮಹಾಮಂಡಳಿಯಲ್ಲಿ. ಅವರಿಗೆ ವಾಸವಿ ಮಾತೆ ವೆಂಕಟರಮಣ ಸ್ವಾಮಿ ಎಲ್ಲರೂ ಎಲ್ಲ ದೇವರುಗಳು ಅವರಿಗೆ ಆಯುಷ್ ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಇದೇ ರೀತಿ ಎಲ್ಲ ಜನಗಳ ಹತ್ರ ಆಶೀರ್ವಾದ ಪಡೆದು ಇನ್ನೂ ಹೆಚ್ಚಿನ ಕಾಲ ಅವರು ಜನಗಳ ಸೇವೆ ಮಾಡಬೇಕಂತ ನಮ್ಮ ಕಳಕಳಿಯ ಮನವಿ. ಜೈ ವಾಸವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ದೂರಿಯಾಗಿ ನಮ್ಮ ಡಾಕ್ಟರ್ TS ಶರವಣ ಅವರ ಹುಟ್ಟುಹಬ್ಬ ಆಚರಣೆ ನಡೀತಿದೆ. ಬಹಳ ದೂರಗಳಿಂದ ನಮ್ಮ ಇಡೀ ಕರ್ನಾಟಕದಿಂದ ಬೆಂಗಳೂರಿಂದ ಎಲ್ಲ ನಮ್ಮ JDS ಪಕ್ಷದ ಮುಖಂಡರುಗಳು ಹಾಗೂ ಆರ್ಯ ವೈಶ್ಯದ ಅವರ ಸಂಘದ ಸದಸ್ಯರುಗಳು ಹಾಗೂ ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಬಂದಿದ್ದಾರೆ. ನೋಡಿದ್ರೆ ಬಹಳ ಖುಷಿಯಾಗುತ್ತೆ. ಯಾಕೆಂದರೆ ನಾನು ಅವ್ರ ಜೊತೆಲೇ ಇರುವಂಥವನು. ನಾನು ಕೂಡ ಅಲ್ಲಿ ಹೋಗಿ ಒಂದು ಹಾರ ಹಾಕಿ ಬರೋದಕ್ಕೆ ಅರ್ಧ ಗಂಟೆ ಆಯಿತು. ಖುಷಿಯಾಗುತ್ತೆ. ಪ್ರತಿ ವರ್ಷವೂ ಈ ಥರ ಅದ್ದೂರಿಯಾಗಿ ಆಚರಣೆ ಮಾಡೋದು ಭಾಳ ಖುಷಿ ವಿಚಾರ ಸರ್. ಸರ್ ಡೆಫಿನೆಟ್ ಆಗಿ ನೋಡಿ, ಈಗ ನಮ್ಮ ನಿಖಿಲ್ ಅಣ್ಣವರ ನೇತೃತ್ವದಲ್ಲಿ ನಮ್ಮ ಕುಮಾರಣ್ಣವರ ಮಾರ್ಗದರ್ಶನದಲ್ಲಿ ನಮ್ಮ ದೇವೇಗೌಡರ ಅಪ್ಪಾಜಿಯವರ ಆಶೀರ್ವಾದದೊಂದಿಗೆ ಏನು ನಾವು ಬಿಡದಿ ಹೋರಾಟ ಮಾಡಿದ್ವಿ, ಸಾವಿರಾರು ಲಕ್ಷಾಂತರ ಜನಗಳ ರೈತರ ಜೀವನವನ್ನು ಉಳಿಸಿರೋದಕ್ಕೆ ಎಲ್ಲ ಕಡೆ ಬಹುಮತ ಸಿಕ್ಕಿದೆ, ಎಲ್ಲ ಕಡೆ ಒಳ್ಳೆ ಪ್ರಶಂಸೆ ಸಿಕ್ಕಿದೆ. ಹಾಗಾಗಿ ಈಗ ಹೈಕೋರ್ಟ್ ಕೂಡ ತಡೆ ಹಿಡಿದಿದೆ ಅಂತ ಕೇಳ್ಪಟ್ಟೆ. ಹಾಗಾಗಿ ನಮ್ಮ JDS ಪಕ್ಷದಿಂದ ಈ ರೈತರ ಒಂದು ಏನು ಫಲವತ್ತಾದಂಥ ಭೂಮಿಯನ್ನು ಕಸಿದಬೇಕು ಅಂತ ಏನು ಕೆಟ್ಟ ಸರ್ಕಾರ ಏನು ಪ್ಲಾನ್ ಮಾಡಿತ್ತು ಅದಕ್ಕೆ ತಡೆಯನ್ನು ತಂದಿದ್ದೀವಿ ಸರ್. ಜೊತೆಗೆ ಚುನಾವಣೆ ಡಿಸೆಂಬರ್ ಆಗ್ಬೋದು ಅಂತೆಲ್ಲ ಮಾತುಕತೆ ನಡೀತಾ ಇದೆ. ತಾವು ಒಬ್ಬರು ಆಕಾಂಕ್ಷಿ ಏನು ಹೇಳ್ತೀರಿ ಇದಕ್ಕೆ? ಹಾಂ ಸರ್, ನಾವು ಕೂಡ ಒಂದು GBAಗೆ ಆಕಾಂಕ್ಷಿಯಾಗಿದ್ದೀವಿ. ನಮ್ಮ ನಾಯಕರಾದಂಥ TS ಶರವಣ ಅವರು ಮತ್ತು ಭಾಗೇಗೌಡರು ಮತ್ತು ಹಾಗೆ ನಮ್ಮ ತಿಮ್ಮೇಗೌಡರಣ್ಣವರು ಎಲ್ಲರೂ ಕೂಡ ಹೇಳಿದ್ದಾರೆ ಯುವ ನಾಯಕರಿಗೆ ಒಂದು ಅವಕಾಶ ಕೊಡ್ತೀವಿ ಅಂತ. ಹಾಗೆ ನಮ್ಮ ನಿಖಿಲ್ ಅಣ್ಣ ಕೂಡ ಹೇಳಿದ್ದಾರೆ ಯುವಕರಿಗೆ ಒಂದು ಆದ್ಯತೆ ನೀಡಬೇಕು ಅಂತ. ಅದೇ ನಿಟ್ಟಿನಲ್ಲಿ ನಾವು ಇವರ ಮಾರ್ಗದರ್ಶನ, ನಮ್ಮ ನಾಯಕರ ಮಾರ್ಗದರ್ಶನದಂತೆ ನಾವು ಕೆಲಸ ಕಾರ್ಯಗಳನ್ನ ಮಾಡ್ಕೊತಾ ಮುಂದೆ ಹೋಗ್ತಾ ಇದ್ದೀವಿ. ನೋಡೋಣ, ಭಗವಂತನ ಆಶೀರ್ವಾದನೂ ಬೇಕು, ಹಾಗೆ ನಾಯಕರ ಸಪೋರ್ಟ್ ಕೂಡ ಬೇಕು, ಜನಗಳ ಒಂದು ಶಕ್ತಿನೂ ಬೇಕು ಅಂತ ಕೇಳಿ